ಹೃದಯ ಗೆಳೆಯರೆ, ನಿಮಗೆ ತಲೆ ಸುತ್ತು ಬರ್ತಾ ಇದೆಯಾ? ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಅನಿಸ್ತಾ ಇದೆಯಾ? ನಮ್ಮ ರಕ್ಷಾ ಹಾಸ್ಪಿಟ್ಲಲ್ಲಿ ಮೊನ್ನೆ ಒಂದು ಪೇಷಂಟ್ ನೋಡಿದ್ವಿ. ತಲೆ ಸುತ್ತು ಬಂದು ಬಿದ್ದುಬಿಡೋದು. 92 ವರ್ಷ, ಹಿಪ್ ಫ್ರ್ಯಾಕ್ಚರ್ ಆಗಿಬಿಟ್ಟಿತ್ತು. ಆಪ್ರೇಟ್ ಮಾಡಬೇಕಾಯ್ತು. ಅನ್ಅವಾಯ್ಡಬಲ್, ಏನು ಮಾಡೋಕ್ಕಾಗೋದೇ ಇಲ್ಲ. ಸೊ ನಿಮಗೆ ನಡೆಯುವಾಗ ತಲೆ ಸುತ್ತು ಬಂದಂಗೆ ಬ್ಯಾಲೆನ್ಸ್ ಸರಿಯಾಗಿ ಸಿಗ್ತಲ್ಲ ಅಂತ ಇದೆಯಾ? ಅಥವಾ ಮೆಟ್ಲು ಹತ್ತಕ್ಕೆ ಇಳಿಯೋಕ್ಕೆ ಕಷ್ಟ ಅನಿಸ್ತಾ ಇದೆ? ಒಂದು ಕಾಲ ಮೇಲೆ ನಿಂತ್ಕೊಳ್ಳೋದು ಬ್ಯಾಲೆನ್ಸಿಂಗ್ ಕಷ್ಟ ಆಗ್ತಾ ಇದೆಯಾ? ಎಲ್ಲೋ ಬ್ಯಾಲೆನ್ಸ್ಗೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು ಅಂತ ಕಾಣುತ್ತೆ. ಒಂದು ಬ್ಯಾಲೆನ್ಸಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತದೆ. ಫುಟ್ ಮಸಲ್ಸ್ ಅಥವಾ ಲೆಗ್ ಮಸಲ್ಸ್ ಏನಾದರೂ ಪ್ರಾಬ್ಲಮ್ ಇರೋ ಅವಾಗ ಈ ಥರ ಆಗೋ ಚಾನ್ಸ್ ಇರುತ್ತೆ. ಸೊ ಗುಡ್ ನ್ಯೂಸ್ ಏನಂದರೆ, ಮನೆಯಲ್ಲೇ ಕೂತ್ಕೊಂಡು ನೀವು ಕೆಲವು ಎಕ್ಸಸೈಸ್ ನಾನು ಹೇಳ್ತೀನಿ, ಅವೆಲ್ಲ ಮಾಡೋದು ಬ್ಯಾಲೆನ್ಸ್ನ ನೀವು ಕಂಟ್ರೋಲ್ ಮಾಡ್ಕೋಬೋದು. ಬೀಳೋದನ್ನ, ಫ್ರ್ಯಾಕ್ಚರ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು. ಖಂಡಿತ ಪೂರ್ತಿ ವಿಡಿಯೋ ನೋಡಿ. ನಾನು ಡಾಕ್ಟರ್ ಮುರಳೀಧರ್ ಆರ್ಥೋಪೆಡಿಕ್ ಸರ್ಜನ್. 500ಕ್ಕೂ ಹೆಚ್ಚು ಯೂಟ್ಯೂಬ್ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ, ಯಾಕೆ ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟು, ಫುಡ್ ಸ್ಟ್ರೆಂತ್ ಇಂಪಾರ್ಟೆಂಟ್ ಅಂತ ನೆನ್ಪಿಟ್ಕೊಂಡಿರ್ತೀನಿ. ನೋಡಿ, ಬ್ಯಾಲೆನ್ಸ್ ಕರೆಕ್ಟಾಗಿ ಇದ್ರೆ ನಡೆಯೋಕೆ ಅನುಕೂಲ ಆಗುತ್ತೆ. ಇಲ್ಲ ಬಿದ್ದುಬಿಟ್ರೆ ಕಷ್ಟ, ಫ್ರ್ಯಾಕ್ಚರ್ ಆದರೆ ಅಲ್ವಾ ಹೆವಿ ರಿಸ್ಕು, ಲಕ್ಷಾಂತರ ರೂಪಾಯಿ ಖರ್ಚು ಬಂದ್ಬಿಡುತ್ತೆ. ದುಡ್ಡು ಹೆಂಗೋ ಅಡ್ಜಸ್ಟ್ ಮಾಡ್ಬೋದು, ಬಟ್ ಪೇಯ್ನು, ನೋವು, ಹಿಂಸೆ ಅನುಭವಿಸ್ತಾರ ಅಲ್ವಾ. ಸೊ ಹಾಗಾಗಿ ಪಾದದಲ್ಲಿ ನೋವಿದ್ರೆ, ನೋಡಿ ಪಾದ ಏನು ಬ್ಯೂಟಿಫುಲ್ ಅನಾಟಮಿ ದೇವರು ಎಷ್ಟು ಸೃಷ್ಟಿ ಮಾಡಿದೆ ಅಂತಂದರೆ, ಪಾದದಲ್ಲಿ 100ಕ್ಕೂ ಹೆಚ್ಚು ವಿಧವಾದಂಥ ಅಂಗಗಳಿವೆ. ಬೋನ್ಸ್ ಇದೆ, ಜಾಯಿಂಟ್ಸ್ ಇದೆ, ಟೆಂಡನ್ಸ್ ಇದೆ, ಮಸಲ್ಸ್ ಇದೆ, ಎಲ್ಲ 100ಕ್ಕೂ ಹೆಚ್ಚು ಅಂಗಗಳೆಲ್ಲ ಸೇರಿಕೊಂಡು ಒಂದು ಪಾದ ಆಗುವಂಥದ್ದು. ನೋಡಿ, ಅದಕ್ಕೆ ಎಷ್ಟೊಂದು ಜಾಯಿಂಟ್ಸ್ ಇದೆ. ಕೈಯಲ್ಲೂ ಎಷ್ಟೊಂದು ಜಾಯಿಂಟ್ಸ್, ಪಾದದ ಜಾಯಿಂಟ್ಸ್. ಯಾಕೆಂದ್ರೆ ಪಾದಲ್ಲಿ ಯಾಕಪ್ಪ ಜಾಯಿಂಟ್ಸ್ ಅಂದರೆ, ನೀವು ಸರ್ಫೇಸ್ ಮಾಡೋದು ಪಾದ ಅಕೊಮಡೇಟ್ ಆಗುತ್ತೆ, ನಿಮ್ಗೆ ಅಡ್ಜಸ್ಟ್ ಆಗುತ್ತೆ. ಸ್ವಲ್ಪ ಹಿಂಗಾಗುತ್ತೆ, ಒಕ್ಕ ದುಡ್ಡಾಯ್ತು ಅಡ್ಜಸ್ಟ್ ಆಗುತ್ತೆ. ಪಾದ ಹಿಂಗೆ ಬೇಕು ಅಡ್ಜಸ್ಟ್ ಹಾಕೊಂಡು ಬ್ಯೂಟಿಫುಲ್ ನಡೆಯೋಕೆ ಅನುಕೂಲ ಆಗುತ್ತೆ. ಸೊ ನೀವು ಬೋನ್ಸು, ಜಾಯಿಂಟ್ಸು, ಮಸಲ್ಸು, ಟೆಂಡನ್ಸು, ಕ್ಯಾಪ್ಸು ಹೆಲ್ತಿ ಆಗಿದ್ದರೆ, ಸ್ಟ್ರಾಂಗ್ ಆಗಿದ್ದರೆ, ಅವಾಗ ನಿಮಗೆ ಬ್ಯಾಲೆನ್ಸಿಂಗ್ ಚೆನ್ನಾಗಾಗುತ್ತೆ. ಸೊ ನೀವು ವಯಸ್ಸಾಗ್ತಾ ಇಂಟ್ರೆನ್ಸಿಕ್ ಮಸಲ್ಸ್ ಅಂತ ಫುಡ್ ಅಂತ, ಎಕ್ಸ್ಟೆನ್ಸಿಕ್ ಮಸಲ್ಸ್ ಆಫ್ ಫುಡ್ ಅಂತ ಹೇಳ್ತೀವಿ. ಅವುಗಳದ್ದು ಸ್ಟ್ರೆಂತ್ ಕಡಿಮೆ ಆಗ್ತಿದ್ದಂಗೆ ಬ್ಯಾಲೆನ್ಸಿಂಗ್ ಕೂಡ ಕಡಿಮೆ ಆಗುತ್ತೆ. ಅಥವಾ ಪಾದದಲ್ಲಿ ಪೇಯ್ನ್ ಇತ್ತು ಅಥವಾ ಅಬ್ನಾರ್ಮಲ್ ಅನಾಟಮಿ ಇತ್ತು ಕೂಡ ಬ್ಯಾಲೆನ್ಸ್ ಚೆನ್ನಾಗಾಗಲ್ಲ. ಯಾಕಂದ್ರೆ ನೀವು ನೋಡಿ, ನಾವು ನಮ್ಮದು ರಕ್ಷಾ ಹಾಸ್ಪಿಟ್ಲು ಎಷ್ಟೊಂದು 30 ಪಿಲ್ಲರ್ ಹಾಕಿ ಕಟ್ಟಿದ್ದೀವಿ, 4th ಫ್ಲೋರ್ ಬಿಲ್ಡಿಂಗು. ಸೊ ಫೂಟಿಂಗ್ಸ್ ಅಂತ ಹಾಕ್ತಾರೆ, ನೀವು ನೋಡಬೇಕು, ಬ್ಯಾಕ್ಗ್ರೌಂಡ್ ಹಾಕಿತ್ತು ನೋಡಿ. ನಮ್ಮದು ದೊಡ್ಡ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ಟುವಾಗ ಏನು ಮಾಡ್ತಾರೆ, ಕಾಲಮ್ಸ್ಗೆ ಫೂಟಿಂಗ್ಸ್ ಅಂತ ಹಾಕ್ತಾರೆ. ಸೊ ಫೂಟಿಂಗ್ ಅಂತಲೇ ಅದು ಪಾದ ಹೆಸರು. ಕ್ಲೀನಾಗಿ ಒಂದೊಂದು ಎಷ್ಟು ಐಟ್ನೋ ಅದ್ರ ಮೇಲೆ ಡಿಪೆಂಡ್, ಅದು ಎಷ್ಟು ಬ್ರೆಡ್ತ್ ಹಾಕ್ಬೇಕು, ಉದ್ದ ಆಗಲ ಎಷ್ಟು ಇರಬೇಕು, ಎಷ್ಟು ಡೆಪ್ತ್ ಇರಬೇಕು ಅಂತ ಸ್ಟ್ರಕ್ಚರ್ ಇಂಜಿನ್ ಮಾಡ್ಕೊಡ್ತಾರೆ. ಸೊ ನಿಮ್ಮ ಬಿಲ್ಡಿಂಗ್ ಚೆನ್ನಾಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು, ಫೂಟಿಂಗ್ಸ್ ಚೆನ್ನಾಗಿರಬೇಕು. ಅದೇ ರೀತಿ ನೀವು ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು, ಚೆನ್ನಾಗಿ ನಡಿಬೇಕು, ಓಡಬೇಕು, ಮಾಡಬೇಕು ಅಂತಂದ್ರೂ ಕೂಡ ನಿಮ್ಮ ಪಾದ ಸ್ಟ್ರಾಂಗ್ ಆಗಿರಬೇಕು. ಸೊ ಪಾದ ಸ್ಟ್ರಾಂಗ್ ಆಗಿದ್ರೆ ಆಟೋಮೆಟಿಕ್ ಆಗಿ ನೀವು ನಡೆಯೋ ವಾಕಿಂಗ್ ಸ್ಟೈಲ್ ಇರ್ಬೋದು, ಅದು ಆ್ಯಂಕಲ್ ಪೇನ್, ನೀ ಪೇನ್ ಬರೋದು ಅವಾಯ್ಡ್ ಆಗುತ್ತೆ. ಕಾನ್ಫಿಡೆನ್ಸ್, ಸ್ಟ್ರಾಂಗ್ ನಡೀತೀರಾ, ವಾಬ್ಲಿಂಗ್ ಆಗಲ್ಲ, ಆ ಕಡೆ ತೂರಾಡಲ್ಲ, ಬೀಳಲ್ಲ. ಹಂಗೆ ಪಾದವನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಎಲ್ಲರೂ ನಾನು ವಿವರವಾಗಿ ಪಾದದ ಮಾಂಸಗಳು ಗಟ್ಟಿ ಆಗಬೇಕು, ಇಂಟೆನ್ಸಿವ್ ಮಸಲ್ಸ್, ಎಕ್ಸ್ಟೆನ್ಸಿವ್ ಮಸಲ್ಸ್ ಗಟ್ಟಿ ಆಗಬೇಕಂದ್ರೆ ಯಾವ ರೀತಿಯ ವ್ಯಾಯಾಮ ಮಾಡಬೇಕು ಅಂತ ಹೇಳ್ತೀನಿ. ವಿವರವಾಗಿ ನೋಡಿ, ಒಂದು ಟೋ ಕಲ್ಸ್ ನೀವು ಕುತ್ಕೊಂಡು ಮಾಡೋದು, ನಿಂತ್ಕೊಂಡು ಮಾಡ್ಬೋದು. ಫ್ಲೋರ್ನ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀರೋ ಅಂತ ನಾನು ವಿಡಿಯೋ ಹಾಕಿರ್ತೀನಿ ನೋಡಿ. ಆ ಥರ ಟೋ ಕಲ್ಸ್ ಮಾಡೋದು. ಅದು ಏನೋ ಬಿದ್ದಿರ್ತಪ್ಪ, ಬೆಳೆ ಎತ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ, ಟವೆಲ್ ಬಿದ್ದಿರುತ್ತೆ ಅಥವಾ ಏನೋ ಬಿದ್ದಿರುತ್ತೆ, ಎತ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ ಅನ್ನೋ ಥರ ಮಾಡಬೇಕು. ಅದಕ್ಕೆ ಟೋ ಕಲ್ಸ್ ಅಂತೀವಿ. ಸೊ ಒಂದೊಂದು ಆ ಟೋ ಕಲ್ಸ್ 15-20 ಸರಿ ಮಾಡೋದು ಭಾಳ ಒಳ್ಳೆಯದು. ಟೋ ಮಸಲ್ಸ್ಗೆ ಅದಕ್ಕೆ ಎಕ್ಸಸೈಸ್ ಆದಂಗೆ ಆಗುತ್ತೆ, ಜೊತೆಗೆ ಒಂದು ಆಕ್ಟಿವೇಶನ್ ಆದಂಗೆ ಆಗುತ್ತೆ, ಸ್ವಲ್ಪ ವಾರ್ಮ್ ಅಪ್ ಆದಂಗೆ ಆಗುತ್ತೆ. ಸೊ ಟೋ ಕಲ್ಸ್ನ ರೆಗ್ಯುಲರ್ ಮಾಡಿ ಭಾಳ ಅನುಕೂಲ ಆಗುತ್ತೆ. ಶಾರ್ಟ್ ಫುಟ್ ಲಿಫ್ಟ್ ಅಂತೀವಿ, ಹಾರ್ಚ್ ಲಿಫ್ಟ್ ಅಂತ ಕೂಡ ಹೇಳ್ತೀವಿ. ಸೊ ಮುಂಗಾಲ್ನ ಈ ಥರ ಮುಂಗಾಲ್ ಬೆರಳುಗಳ ಮೇಲೆ ಎತ್ತೋದು ಇಳಿಸೋದು ಪಾದಗಳನ್ನ, ಇದಕ್ಕೆ ಆರ್ಚ್ ಲಿಫ್ಟ್ ಅಂತ ಹೇಳ್ತೀವಿ. ಈ ಥರ ಮಾಡಿದಾಗ ಕೂಡ ಮಸಲ್ಸ್ಗೆಲ್ಲ ಎಕ್ಸಸೈಸ್ ಆಗುತ್ತೆ, ಮಸಲ್ ಸ್ಟ್ರೆಂಥನಿಂಗ್ ಆಗುತ್ತೆ. ಒಂದು ಎಕ್ಸಸೈಸ್ 10-15 ಸರಿ 20 ಸರಿ ಮಾಡ್ಬೋದು. ಗ್ರ್ಯಾಜುವಲ್ ಜಾಸ್ತಿ ಮಾಡಿ, ಯಾವ ಒಂದೇ ದಿವಸಕ್ಕೆ ವಿಡಿಯೋ ನೋಡ್ತಾ ಟಕ್ಕಂತ 20 ಸರಿ ಮಾಡಕ್ಕೆ ಹೋಗ್ಬೇಡಿ. ಹಂತಂತವಾಗಿ ಮಾಡ್ಬೇಕು, ಯಾವಾಗಲೂ ಅಷ್ಟೇ ಅಲ್ವಾ. ಆರಂಭ ಶುರುತ್ವ ಬೇಡ. ಸೊ ಅಂತ ಮಾಡಿ ಒಂದು 5-10 ಮಾಡಿ ಫಸ್ಟ್ ದಿವಸ, ಸ್ವಲ್ಪ ಕಂಫರ್ಟಬಲ್ ಆಗಿ ಪರವಾಗಿಲ್ಲ. 12 ಮಕ್ಕಳು 15 ಮಕ್ಕಳು ಗ್ರ್ಯಾಜುವಲ್ ನಂಬರ್ ಜಾಸ್ತಿ ಮಾಡ್ಕೊಂತ 15-20 ಸಲ ಆ ಥರ ಫುಟ್ ಆರ್ಚ್ನ ಲಿಫ್ಟ್ ಮಾಡೋದು ಭಾಳ ಒಳ್ಳೆಯದು. ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಇಲ್ಲಿ ನಂಬರ್ 3 ಬಂದು ಈಲ್ ಆ್ಯಂಡ್ ಟೋ ರೈಸ್ ಅಂತೀವಿ. ಒಂದ್ಸಲಿ ಮುಂಗಾಲ್ ಮೇಲೆ ನಿಂತ್ಕೊಳ್ಳಿ, ಬೆರಳು ಮೇಲೆ, ಇನ್ನೊಂದ್ಸಲಿ ಹಿಂಡಿ ಮೇಲೆ ನಿಂತ್ಕೊಳ್ಳಿ. ಈ ಥರ ನಾನು ಹಾಕಿರ್ತೀವಿ ವಿಡಿಯೋ, ಈ ಥರ ನಿಂತ್ಕೊಳ್ಳೋದು. ಈ ಥರ ಮಾಡಿದ್ರೆ ಕಾಫ್ ಮಸಲ್ನಿಂದ, ನಾವು ಕಾಫ್ ಮಸಲ್ಸ್ ಕೂಡ ನಾವು ಪೆರಿಫೆರಲ್ ಆರ್ಟ್ ಅಂತ ಹೇಳ್ತೀವಿ ಅಲ್ವಾ, ಪೆರಿಫೆರಲ್ ಪಂಪ್ ಅಂತ ಕರಿತೀವಿ ಕಾಫ್ ಮಸಲ್ಸ್ನ. ಆ ಕಾಫ್ ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಮತ್ತು ಆಂಟ್ರಿಕ್ ಕಂಪಾರ್ಟ್ಮೆಂಟ್ಗಳಲ್ಲಿ
ಟಿಬ್ಯಾಲ್ಸ್ ಆಂಟಿಬಲ್ ಪೋಸ್ಟರ್ ಕೆಲವು ಮಸಲ್ಸ್ ಬರುತ್ತೆ, ಅವು ಕೂಡ ಸ್ಟ್ರಾಂಗ್ ಆಗುತ್ತೆ. ಪೆರೋನಿಕ್ ಗ್ರೂಪ್ ಅಂತ ಮಸಲ್ಸ್ ಬರುತ್ತೆ, ಆ ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಸೊ ಟೋಸ್ ಮೇಲೆ ಒಂದ್ಸಲ ನಿಂತ್ಕೊಳ್ಳೋದು, ಇಮ್ಡಿ ಮೇಲೆ ಈ ಥರದ ಎಕ್ಸಸೈಸ್ ಒಂದು 15% ಮಾಡಬೇಕು. ಈ ಥರ ಎಕ್ಸಸೈಸ್ ಮಾಡಿದಾಗಲೂ ಕೂಡ ಏನಾಗುತ್ತೆ, ನಿಮ್ಮ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ, ಸ್ಟೇಬಲ್ ಆಗುತ್ತೆ. ನಿಮ್ಮ ಕಾಫ್ ಮಸಲ್ಸ್, ಲೆಗ್ ಮಸಲ್ಸ್ ಸ್ಟ್ರಾಂಗ್ ಇದ್ದರೆ ನಡೆಯುವಾಗ ಸ್ಟೆಬಿಲಿಟಿ ಇರುತ್ತೆ. ಸ್ಟೇಬಲ್ ಆಗಿ ನಡೀತೀರ, ಬಿದ್ದೋಗೋದು ಅವೆಲ್ಲ ಆಗಲ್ಲ, ಸ್ಟ್ರಾಂಗ್ ಫುಟ್ ನಿಮ್ದಾಗುತ್ತೆ. ಈಗ ನೆಕ್ಸ್ಟ್ ಗ್ರೂಪ್ ಆಫ್ ಎಕ್ಸಸೈಸ್ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸಿಂಗಲ್ ಲೆಗ್ ಸ್ಟ್ಯಾಂಡಿಂಗ್ ಅಂತ. ನಿಮಗೆ ಯೋಗಾಸನ ಎಷ್ಟು ಬರುತ್ತೆ, ತಾಡಾಸನ ಅಂತ ಬರುತ್ತೆ, ಆಮೇಲೆ ಪರ್ವತಾಸನ ಅಂತ ಬರುತ್ತೆ. ಅದು ಎಷ್ಟೊಂದು ಆಸನ ಇರ್ತಾವೆ, ದಯವಿಟ್ಟು ಫಾಲೋ ಮಾಡ್ಬೋದು. ನೋಡಿ, ನಮ್ಗೆ ಯೋಗಾಸನದಲ್ಲಿ ಸಚ್ ಎ ರಿಚ್ ಥಿಂಗ್. ನಮ್ಮ ಮೋದಿಜಿಗೆ ಒಂದು ದೊಡ್ಡ ನಮಸ್ಕಾರ. ಇಂಟರ್ನ್ಯಾಷನಲ್ ಯೋಗ ಡೇನೇ ಕ್ರಿಯೇಟ್ ಮಾಡಿದರೆ ಒಂದು ಅವೇರ್ನೆಸ್ ಪ್ರಪಂಚದಾದ್ಯಂತ ಎಲ್ಲ ಸ್ಪ್ರೆಡ್ ಆಗಿ. ನೋಡಿ, ನಮ್ಮ ಭಾರತೀಯರು ಯೋಗ ಡೇ ಮಾತ್ರ ಹೋಗ್ಬಿಟ್ಟು ಕ್ಲೀನಾಗಿ ಎಲ್ಲ ಟೀ ಶರ್ಟ್ಸ್ ಹಾಕೊಂಡು ಪೋಸ್ ಕೊಟ್ಟು ಬಂದ್ಬಿಟ್ಟಿದಲ್ಲ, ಪ್ರತಿನಿತ್ಯ ನೀವು ಮಾಡಬೇಕು ಯೋಗಾಸನಗಳನ್ನ ಅಲ್ವಾ. ನಾನು ಕೇಳ್ತೀನಿ, ಎಕ್ಸಸೈಸು ಇವೆಲ್ಲ ಎಷ್ಟು ದಿವಸ ಮಾಡ್ಬೇಕಾಗ್ತದೆ? ಜೀವನ ಪರ್ಯಂತ ಮಾಡಬೇಕು. ಎಷ್ಟು ದಿನ ತಿಂಡಿ ತಿಂತೀರಾ, ಎಷ್ಟು ದಿನ ಅಲ್ಲುತ್ತೀರಾ, ಅವೆಲ್ಲ ಪ್ರತಿದಿನ ಮಾಡಬೇಕು, ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಅಲ್ವಾ. ಹಾಗೆ ಪ್ರತಿ ದಿವಸ ಯೋಗಾಸನ ಮಾಡೋದು. ನಾನು ಬೆಳಗ್ಗೆ 5 ಗಂಟೆಗೆ ಹೇಳ್ತೀನಿ, ಪ್ರತಿನಿತ್ಯ ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಕಂಪಲ್ಸರಿ ಆಗುತ್ತೆ. ಮನೇಲಿ ಒಂದು ಚಿಕ್ಕ ಜಿಮ್ ಇದೆ, ಜಿಮ್ ಮಾಡ್ತೀನಿ, ಸ್ವಿಮ್ಮಿಂಗ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಭಾಳ ಅನುಕೂಲ ಆಗುತ್ತೆ. ಸೊ ಬಾಡಿ ಫಿಟ್ ಆಗಿರ್ಬೇಕಲ್ವಾ, ಅದಕ್ಕೆ ಸ್ವಾಮಿ ಅಂತ ಹೇಳೋದು ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ. ನೀವು ಬಾಡಿ ಸ್ಟ್ರಾಂಗ್ ಆಗಿದೆ, ಮೈಂಡ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ಬಾಡಿಯನ್ನು ಸ್ಟ್ರೆಂತ್, ಸುಮ್ಮನೆ ಸ್ಟ್ರೆಂತ್ ಬರಲ್ಲ, ನೀವು ಎಕ್ಸಸೈಸ್ ಮಾಡಿದ್ರೆ ಸ್ಟ್ರೆಂತ್ ಬರೋದಲ್ವಾ. ಸೊ ಈ ಥರ ಯೋಗಾಸನ ಮಾಡಿ ಬ್ಯಾಲೆನ್ಸಿಂಗ್ ಚೆನ್ನಾಗಾಗುತ್ತೆ. ಸೊ ಬ್ಯಾಲೆನ್ಸಿಂಗ್ ಚೆನ್ನಾಗಿದ್ರೆ ಬೀಳೋದು ಖಂಡಿತ ಅವಾಯ್ಡ್ ಆಗುತ್ತೆ. ನಂಬರ್ 2 ಟ್ಯಾಂಡಮ್ ಸ್ಟ್ಯಾಂಡ್ ಅಂತ ಹೇಳಿ. ಟ್ಯಾಂಡಮ್ ಅಂತಂದರೆ ಅದು ಇಂಗ್ಲೀಷ್ ಪದ, ಒಂದಕ್ಕೊಂದು ಟ್ಯಾಂಡಮ್ ಬುಲೆಟ್ಸ್ ಅಂತ, ಒಂದಕ್ಕೊಂದು ಅಟ್ಯಾಚ್. ಅದಕ್ಕೆ ನೀವು ಪಾದ ನಡೆಯುವಾಗ ನಿಮ್ಮ ಹೆಬ್ಬೆಟ್ ಮುಂದೆ, ಅಂಗುಷ್ಟದ ಮುಂದೆ ಈಲ್ನ ತೊಗೊಂಡು ನಾವು ಈ ಥರ ಟ್ಯಾಂಡಮ್ ಅಂತೇಳಿ ಆ ಥರ ನಿಮ್ಮ ಪಾದನ ಹೆಬ್ಬೆಟ್ ಮುಂದೆ ಇಮ್ಡಿನ ತಂದು ನಿಲ್ಲಿಸ್ಬಿಟ್ಟು ಹಂಗೆ 15-20 ಸೆಕೆಂಡ್ ನಿಂತ್ಕೋಬೇಕು. ಅದಕ್ಕೆ ಟ್ಯಾಂಡಮ್ ಸ್ಟ್ಯಾಂಡಿಂಗ್ ಅಂತೀವಿ. ಇವೆಲ್ಲ ಬ್ಯಾಲೆನ್ಸಿಂಗ್ ಹೆಲ್ಪ್ ಆಗುವಂಥ ವ್ಯಾಯಾಮಗಳು. ಈ ವ್ಯಾಯಾಮನ ಮಾಡಿ ಭಾಳ ಅನುಕೂಲ ಆಗುತ್ತೆ. ನಂಬರ್ 3 ಸೈಡ್ ಟು ಸೈಡ್ ವೆಯ್ಟ್ ಶಿಫ್ಟ್ ಅಂತೀವಿ. ಒಂದು ಕಡೆ ಈ ಥರ ವೆಯ್ಟ್ ಶಿಫ್ಟ್ ಮಾಡೋದು ಸ್ವಲ್ಪ ಹೊತ್ತು, ಆಮೇಲೆ ಈ ಕಡೆ ವೆಯ್ಟ್ ಶಿಫ್ಟ್ ಮಾಡೋದು. ಈ ಥರದಾಗ ಲ್ಯಾಟ್ರಲ್ ಸ್ಟೆಬಿಲಿಟಿ, ವಾಕ್ ಮಾಡುವಾಗ ಲ್ಯಾಟ್ರಲ್ ಸ್ಟೆಬಿಲಿಟಿ ಕೊಡುತ್ತೆ. ಆ ಸ್ಟೆಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಸೊ ವಾಕ್ ಮಾಡುವಾಗ ಸ್ಟೆಬಿಲಿಟಿ ಕ್ರಿಯೇಟ್ ಆಗಿದ್ರೆ ಬೀಳೋ ಚಾನ್ಸ್ ಕಡಿಮೆ ಆಗುತ್ತೆ. ಸೊ ಕೆಲವರು ಇಂಟರ್ಮೀಡಿಯೇಟ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸೊ ಅದೇನಪ್ಪ ಅಂದರೆ ಒಂದು ಕಾಲ ಮೇಲೆ ನಿಂತ್ಕೊಳ್ಳುವಂಥದ್ದು, ಕೈನ ಮೇಲಕ್ಕೆ ಕೆಳಗೆ ಎತ್ತುವುದು ಅಥವಾ ಸೈಡ್ಗೆ ಎತ್ಬೋದು. ಸೊ ಈ ಥರ ಇಂಟರ್ಮೀಡಿಯೇಟ್ ಲೆಗ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಲೆಗ್ ಅಂಡ್ ಆರ್ಮ್ ಬ್ಯಾಲೆನ್ಸ್ ಅಂತ. ಈ ಥರ ಮಾಡಿದಾಗ ಕೂಡ ಬ್ಯಾಲೆನ್ಸಿಂಗ್ ಬ್ರೈನ್ಗೆ ಒಳ್ಳೊಳ್ಳೆ ಲ್ಯಾಬ್ರಿಂತ್ ಅಂತ ಬ್ಯಾಲೆನ್ಸ್ ಮಾಡುವಂಥ ಒಂದು ಸ್ಟ್ರಕ್ಚರ್ ಬ್ರೈನಲ್ಲಿ. ಸೊ ಅದು ಕೂಡ ಆಕ್ಟಿವೇಶನ್ ಆಗುತ್ತೆ, ಬ್ಯಾಲೆನ್ಸಿಂಗ್ ಚೆನ್ನಾಗಾಗುತ್ತೆ, ಬೀಳುವಂಥದ್ದು ಅವಾಯ್ಡ್ ಆಗುತ್ತೆ. ಒಂದು ಪಿಲ್ಲೋ ಬ್ಯಾಲೆನ್ಸ್ ಅಂದ್ರೆ ಏನಂದ್ರೆ ಸಾಫ್ಟ್ ಆಗಿರುತ್ತೆ, ಅದ್ರ ಮೇಲೆ ನಿಂತ್ಕೊಳ್ಳುವಂಥದ್ದು. ಅದ್ರ ಮೇಲೆ ನಿಂತ್ಕೊಂಡ್ರೆ ಸ್ವಲ್ಪ ಅನ್ಸ್ಟೇಬಲ್ ಇರ್ತದೆ, ಹೆಚ್ಚಾಗ್ತದೆ, ಪಿಲ್ಲೋ ಸಾಫ್ಟ್ ಇರುತ್ತೆ. ದಿಸ್ ಇಸ್ ವೆರಿ ಗುಡ್ ಫಾರ್ ಆ್ಯಂಕಲ್ ಸ್ಟೆಬಿಲಿಟಿ. ನಾನು ಹೇಳಿದಂಗೆ ಫುಟ್ ಮತ್ತು ಆ್ಯಂಕಲ್ ಮೇಲೆ ಬಾಡಿ ವೇಟ್ ಬರೋದ್ರಿಂದ ಆ್ಯಂಕಲ್ ಸ್ಟೆಬಿಲಿಟಿ ಚೆನ್ನಾಗುತ್ತೆ, ಆ್ಯಂಕಲ್ ಸ್ಟೇಬಲ್ ಆಗುತ್ತೆ. ಸೊ ಪಿಲ್ಲೋ ಬ್ಯಾಲೆನ್ಸ್ ಕೂಡ ನೀವು ಅಭ್ಯಾಸ ಮಾಡಿ ಭಾಳ ಅನುಕೂಲ ಆಗುತ್ತೆ. ಇಲ್ಲ ಟೋ ಟು ಈಲ್ ವಾಕಿಂಗ್ ಅಂತ ಹೇಳ್ತೀವಿ, ಟ್ಯಾಂಡೆಮ್ ವಾಕಿಂಗ್ ಅಂತ. ನೀವು ನಡೆಯುವಾಗ ಈ ಸಪೋಸ್ ಬಲ್ದಕಾಲು ಮುಂದೆ ಇರ್ತೀರ, 2 MD ಅದೇ ಬಿಡ್ತಿರೋದು, ಮತ್ತು ಈ ಥರ ಟ್ಯಾಂಡಮ್ ವಾಕಿಂಗ್ ಅಂತ. ನಾನು ಹಿಂದ್ಗಡೆ ಬ್ಯಾಕ್ ಹಾಕಿದ್ರೆ ಅದು ಟ್ಯಾಂಡಮ್ ವಾಕಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್. ಮನೇಲಿ ನೀವು ಟೈಲ್ಸ್ ಹಾಕಿರ್ತೀರ, ಆ ಟೈಲ್ಸ್ದು ಲೈನ್ ಇರ್ತಾರೆ, ಆ ಗ್ರೂಪ್ ನಡೀರಿ ಅಂತ ಹೇಳ್ಬೋದು. ತಪ್ಪರೆ ನೀವು ಒಂದು ಲೈನ್ ಹಾಕೊಂಡು ಲೈನ್ ಹತ್ರ ನಡೀರಿ ಅಂತ ಹೇಳ್ಬೋದು. ಆ ಥರ ಅದು ಮನೆ ಮುಂದೆ ಪಾರ್ಕಲ್ಲೋ ಒಂದು ಗೆರೆ ಎಳೆದ್ಬಿಟ್ಟು ಅದ್ರ ಮೇಲೆ ಈ ಥರ ನಡಿಬೋದು. ಸೊ ಈ ಥರ ಟ್ಯಾಂಡಮ್ ವಾಕಿಂಗ್ ಮಾಡಿದಾಗಲೂ ಕೂಡ ನಿಮ್ಗೆ ಬ್ಯಾಲೆನ್ಸಿಂಗ್ ಚೆನ್ನಾಗುತ್ತೆ, ಇಂಟ್ರೆನ್ಸಿಕ್ ಎಕ್ಸ್ಟ್ರೆನ್ಸಿಕ್ ಮಸಲ್ಸ್ಗೆ ಚೆನ್ನಾಗಿ ಕೆಲಸ ಆಗುತ್ತೆ, ಬ್ಯಾಲೆನ್ಸಿಂಗ್ ತುಂಬ ಚೆನ್ನಾಗಿ. ಇನ್ನೊಂದು ಎಕ್ಸಸೈಸ್ ಏನಪ್ಪ ಅಂದರೆ ಟವಲ್ ಸ್ಕ್ರಂಚಿಂಗ್ ಅಂತೀವಿ. ಒಂದು ಬಟ್ಟೆನೋ ಟವಲ್ ಕರ್ಚೀಫ್ ಹಾಕ್ಬಿಟ್ಟು ಅದನ್ನು ಬೆರಳಲ್ಲಿ ಇಟ್ಕೊಳಕ್ಕೆ ಮಾಡುವಂಥದ್ದು. ಸೊ ಹೇಗೆ ನೀವು ಕೈಯಲ್ಲಿ ಏನೋ ಆಬ್ಜೆಕ್ಟ್ ಇಟ್ಕೊತಿಲ್ಲ, ಅದೇ ಥರ ಕಾಲಲ್ಲಿ ನೆಲದ ಮೇಲೆ ಒಂದೇನು ಕರ್ಚೀಫೋ ಏನೋ ಒಂದು ಹಾಕಿ ಅದನ್ನು ಇಟ್ಕೊಳಕ್ಕೆ ಪ್ರಯತ್ನ ಮಾಡೋದು, ಟೋಸಲ್ಲಿ ಎತ್ಕೊಳ್ಳೋಕೆ ಪ್ರಯತ್ನ ಮಾಡೋದು. ಆ ಥರ ಮಾಡಿದ್ರೆ ಇಂಟ್ರೆನ್ಸಿಕ್ ಮಸಲ್ಸ್ಗೆ ಎಕ್ಸಸೈಸ್ ಆದ ಸ್ಟ್ರೆಂಥನಿಂಗ್ ಆಗುತ್ತೆ, ಅದನ್ನು ಮಾಡ್ಬೋದು. ದೆನ್ ಮಾರ್ಬಲ್ ಪಿಕಿಂಗ್ ಅಂತ ಹೇಳ್ತೀವಿ. ಅಂದರೆ ಕಲ್ಲನೋ ಗೋಲಿನೋ ಏನೋ ಒಂದು ಹಾಕ್ಬಿಟ್ಟು ಅದನ್ನು ಅಥವಾ ಪೆನ್ಸಿಲ್ ಏನೋ ಒಂದು ಹಾಕ್ಬಿಟ್ಟು ಕಾಲು ಬೆರಳು ಎತ್ಕೊಳ್ಳೋಕೆ ಟ್ರೈ ಮಾಡೋದು. ಸೊ ಅದಕ್ಕೆ ಮಾರ್ಬಲ್ ಪಿಕಿಂಗ್ ಅಂತೀವಿ. ಆ ಥರ ಎಕ್ಸಸೈಸ್ ಮಾಡೋದು ಹೆಲ್ಪ್ ಆಗುತ್ತೆ. ಮತ್ತು ಕಾಫ್ ಆ್ಯಂಡ್ ಪ್ಲಾಂಟರ್ ಫೇಸ್ ಸ್ಟ್ರೆಚಿಂಗ್ ಅಂತ ಎಕ್ಸಸೈಸ್. ಆ ಥರ ಎಕ್ಸಸೈಸ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಇಂಟ್ರೆನ್ಸಿಕ್ ಮಸಲ್ಸ್ಗೆ, ಆ ಟೋ ಮಸಲ್ಸ್ಗೆ ಅವಕ್ಕೆಲ್ಲ ವ್ಯಾಯಾಮ ಆಗುತ್ತೆ, ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ, ಸ್ಟೇಬಲ್ ಆಗುತ್ತೆ. ನಡೆಯುವಾಗ ವಾಬ್ಲಿಂಗ್ ಆಗೋದು, ಬಿದ್ದೋದು, ಸ್ಟೇಬಲ್ ಆಗಿ ಸ್ಟ್ರಾಂಗ್ ಆಗಿ ನಡೀಬೋದು. ಬಾಡಿ ವೇಟ್ ಜಾಸ್ತಿ ಆದಷ್ಟು ಪಾದದ ಮೇಲೆ ಮಂಡಿ ಮೇಲೆ ನೋಡಿ ಜಾಸ್ತಿ. 1 kg ವೇಟ್ ಜಾಸ್ತಿ, ಮಂಡಿ ಮೇಲೆ 3 kg ವೇಟ್ ಜಾಸ್ತಿ ಆಗುತ್ತೆ. ಮಂಡಿ ಸೇರೋದು ಅದೊಂದು ಕಾರಣ. ಬಾಡಿ ವೇಟ್ ಕಂಟ್ರೋಲ್ ಇಟ್ಕೊಳ್ಳಿ ಒಂದು. ಎರಡನೇದು ಸಪೋರ್ಟಿವ್ ಚಪ್ಪಲ್ಸ್ ಅಂತ ಆಡೋದು. ಮನೆಗಿದ್ದಾಗ ಚಪ್ಪಲ್ಸ್ ಉಪಯೋಗಿಸ್ಬೋದು, ದೇವ್ರ ಮನೆಗೆ ಹೋದಾಗ ತೆಗೆದು ಬಿಡಿ, ಅಡುಗೆ ಮೇಲೆ ಬೇಕಾದ್ರೆ ಬೇರೆ ಟೈಮ್ ಉಪಯೋಗಿಸ್ಬೋದು ಅಲ್ವಾ. ಸಪೋರ್ಟಿವ್ ಫುಟ್ವೇರ್ ಚೆನ್ನಾಗಿ ಉಪಯೋಗಿಸಲಿ, ವಾಕಿಂಗ್ ಮಾಡುವಲ್ಲ, ಇಲ್ಲ ನಡೆಯುವಾಗ ಚಪ್ಪಲು ಮತ್ತು ಶೂಸ್ ಚೆನ್ನಾಗಿರಲಿ. ಅವಾಯ್ಡ್ ಸ್ಲಿಪ್ಪರಿ ಫ್ಲೋರ್ಸ್, ಸ್ಲಿಪ್ ಆಗುವಂಥದ್ದು. ಮನೆಯಲ್ಲಿ ನೀವು ಬಸ್ ಮನೆಗೆ ದಿವ್ಸಕ್ಕೆ 3 ಸಲ ಹೋಗಲೇಬೇಕು, ಒದ್ದೆ ಇರುತ್ತೆ. ಸೊ ಹಾಗಾಗಿ ಸ್ಲಿಪ್ಪರಿ ಫ್ಲೋರ್ಸ್ನ ಅವಾಯ್ಡ್ ಮಾಡೋದು, ಎಸ್ಪೆಷಲಿ ವಯಸ್ಸಾದ್ರೆ ಬಿದ್ದು ಫ್ರ್ಯಾಕ್ಚರ್ ಆಗೋ ಚಾನ್ಸ್ ತುಂಬ ಜಾಸ್ತಿ. ಎಷ್ಟೊಂದು ಕೇಸಸ್ ನೋಡಿದ್ದೀನಿ, ನಮ್ಮ ಮಾತಾಡೋದು ಎಷ್ಟೊಂದು ಕೇಸ್ ಬರ್ತಾ ಇರುತ್ತೆ. ಸೊ ಜಾಸ್ತಿ ಬಿದ್ದುಬಿಟ್ಟಿದ್ರೆ ಬಾತ್ರೂಮಲ್ಲಿ ಚಿಲ್ಕ ಹಾಕೊಂಡಿರ್ತಾರೆ, ನೀರು ಬಿಟ್ಬಿಡುತ್ತೆ, ಶಬ್ದ ಬರುತ್ತೆ, ಕೂದ್ರೆ ಆಗೋ ಕೇಳಿಸಲ್ಲ. 1 ಗಂಟೆ 2 ಗಂಟೆ ಕೆಲವು 1 ದಿವಸ 2 ಸಲ ಬಾತ್ರೂಮಲ್ಲಿ ಬಿಟ್ಟರೆ ಯಾರಿಲ್ಲ, ಗೊತ್ತಾಗಲ್ಲ, ಆ ಥರ ಆಗ್ಬಿಟ್ಟಿದೆ. ಸೊ ಹಾಗೆ ಸ್ಲಿಪ್ಪರಿ ಫ್ಲೋರ್ಸ್ನ ಅವಾಯ್ಡ್ ಮಾಡಿ. ವಯಸ್ಸಾದವರು ಸ್ವಲ್ಪ ಚಿಲ್ಕ ಹಾಕ್ಕೊಂಡಿದ್ರೆ ಒಳ್ಳೆಯದು, ಬಿದ್ದರೆ ಗೊತ್ತಾಗಲ್ಲ, ಯಾರು ಬಂದು ನೋಡೋಕ್ಕಾಗಲ್ಲ. ಅದನ್ನು ಸ್ಲಿಪ್ಪರಿ ಫ್ಲೋರ್ಸ್ನ ಅವಾಯ್ಡ್ ಮಾಡಿ.
ಪ್ರಾಕ್ಟೀಸ್ ಬೇರ್ ಫುಟ್ ವಾಕಿಂಗ್, ಬರೀ ಕಾಲು ನಡೆಯೋದು ಕೂಡ ಪ್ರಯತ್ನ ಪಡಿ. ಒಂದು ಮರಳಲ್ಲಿ ನಡೆಯುವಂಥದ್ದು, ಅದು ಪೆಬಲ್ಸ್ ಮೇಲೆ ನಡೆಯುವಂಥದ್ದು, ಅದು ಹುಲ್ಲುಗಾಲ ಮೇಲೆ ನಡೆಯುವಂಥದ್ದು, ಆ ಥರ ಮಾಡಿದಾಗಲೂ ಕೂಡ ಬೇರ್ ಫುಟ್ಟಲ್ಲಿ ನಿಮಗೆ ಅದೊಂದು ಗ್ರೌಂಡಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ನೀವು ಬಾಳಲ್ಲಿರುವಂತಹ ಒಂದೇನು ಕೆಲವು ನೆಗೆಟಿವ್ ಅದೆಲ್ಲ ಇರ್ತಲ್ಲ, ಅದು ಕೆಳಲ್ಲ ಹೆಲ್ಪ್ ಆಗುತ್ತೆ. ಗ್ರೌಂಡಿಂಗ್ ಅಂತ ಪಾದ ನಿಮಗೆ ಬರೀ ಭೂಮಿ ಮೇಲೆ ಟಚ್ ಮಾಡಿದ್ರೆ ಎಷ್ಟೊಂದು ಪಾಸಿಟಿವ್ ಎಫೆಕ್ಟ್ಸ್ ಇದೆ. ಗ್ರೌಂಡಿಂಗ್ ಅಂತ ಅದನ್ನು ವಿಡಿಯೋ ಮಾಡಿದ್ದೇವೆ ನಾವು ನೋಡಿ. ಸೊ ಬರೀ ಕಾಲಲ್ಲಿ ನಾನು ಹೇಳ್ದಂಗೆ ಪೆಬಲ್ಸ್ ಮೇಲೆ, ಮರಳ ಮೇಲೆ, ಹುಲ್ಲುಗಾಲ ನಡೆಯೋಕ್ಕೆ ಇದು ಮಾಡಿ, ಅದು ಆಕ್ಯುಪ್ರೆಷರ್ ಥರನೂ ಆಗುತ್ತೆ. ನಿಮ್ಮ ಮಸಲ್ಸ್ ಕೂಡ ಚೆನ್ನಾಗಿ ಕೆಲಸ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಸೊ ಇದನ್ನು ಮಾಡಿ, ಜೊತೆ ಬಾಡಿ ವೇಟ್ ಹೇಳ್ದಂಗೆ ಕಂಟ್ರೋಲ್ ಇಟ್ಕೊಳ್ಳಿ. ಎಲ್ಲದಕ್ಕಿಂತ ಮುಖ್ಯ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಆಮೇಲೆ ಕನ್ಸಿಸ್ಟೆಂಟ್ ಆಗಿ ಮಾಡಬೇಕಿದೆ. ಯಾವಾಗಲೋ ಒಂದ್ಸಲಿ ಮಾಡಿಬಿಟ್ಟು ನೀವು ಆಯಿತು ಅಂದ್ರೆ ಆಗಲ್ಲ. ರೆಗ್ಯುಲರ್ ಮಾಡಿ. ಎಷ್ಟೊಂದು ಎಕ್ಸರ್ಸೈಸ್ ಮಾಡ್ತಿತ್ತ ಇದೊಂದು ಸ್ವಲ್ಪ ಮಾಡ್ಕೊಳ್ಳಿ. ವಾರಕ್ಕೆ ಒಂದು 5 ದಿವಸ ಈ ಥರ ಎಕ್ಸರ್ಸೈಸ್, ಫುಡ್ ಎಕ್ಸರ್ಸೈಸ್ ಮಾಡಿದ್ರೆ ಫುಡ್ ಮಸಲ್ ಸ್ಟ್ರಾಂಗ್ ಆಗುತ್ತೆ. ಸ್ಟೇಬಲ್ ಆಗಿ ವಾಕ್ ಮಾಡೋದು, ನೀವು ಆಚೆ ಈಚೆ ಮೂವ್ಮೆಂಟ್ಸ್ ಆಗೋದು ಅವಾಯ್ಡ್ ಆಗುತ್ತೆ, ಬೀಳೋದು ಅವಾಯ್ಡ್ ಆಗುತ್ತೆ, ಸ್ಟೇಬಲ್ ಆಗಿ ವಾಕ್ ಮಾಡ್ಬೋದು. ವೀಕ್ ಆಗಿರೋ ಪದ ಎನಿ ಟೈಮ್ ಸ್ಟ್ರಾಂಗ್ ಆಗ್ಬೋದು. ನೀವು ಹೇಳಿದ ಎಕ್ಸರ್ಸೈಸ್ ಎಲ್ಲ ರೆಗ್ಯುಲರ್ ಮಾಡಿ, ಸ್ಟ್ರಾಂಗ್ ಫುಟ್ ಆಗುತ್ತೆ, ಸ್ಟ್ರಾಂಗ್ ಆ್ಯಂಕಲ್ ಆಗುತ್ತೆ, ಕಾವ್ ಮಸಲ್ಸ್, ಹೋಲ್ ಲೆಗ್ ಸ್ಟ್ರಾಂಗ್ ಆಗುತ್ತೆ. ಆಟೋಮೆಟಿಕ್ಕಾಗಿ ನೀವು ಬೀಳೋದನ್ನ ಅವಾಯ್ಡ್ ಮಾಡ್ಬೋದು. ಇನ್ ಲಿವ್ ಎ ಹೆಲ್ತಿ ಲೈಫ್. ನಾನು ಯಾವಾಗ ಅದೇ ಹೇಳ್ತಿರ್ತೀನಿ, ಹೆಲ್ತ್ ಈಸ್ ವೆಲ್ತ್, ನಿಮಗೆಲ್ಲ ಗೊತ್ತೇ ಇದೆ. ಸೊ ನಮಗೆ ಬರೀ ನಾಲೆಜ್ ಇದ್ರಾಗಲ್ಲ, ನೋಯಿಂಗ್ ಇಸ್ ನೋಯಿಂಗ್, ಡೂಯಿಂಗ್ ಇಸ್ ಡೂಯಿಂಗ್ ಅಂತೀವಿ. ನೀವು ಇದನ್ನೆಲ್ಲ ಪಾಲಿಸಿದ್ರೆ ನಿಮಗೆ ಸ್ಟ್ರಾಂಗ್ ಫುಡ್, ಸ್ಟ್ರಾಂಗ್ ಮಸಲ್ಸ್ ಬರುತ್ತೆ. ಎನಿ ಏಜಲ್ಲಿ ಯು ಕ್ಯಾನ್ ಡೂ ದಿಸ್ ಎಕ್ಸರ್ಸೈಸ್. ಸಿಂಪಲ್ ಆಗಿ ಮನೇಲೆ ಕುತ್ಕೊಂಡು ಮಾಡೋದು, ದೊಡ್ಡ ಜಿಮ್ಗೆ ಹೋಗ್ಬೇಕಾಗಿಲ್ಲ, ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಏನು ಮಾಡೋದು. ಮನೇಲಿ ವಯಸ್ಸಾದ್ರು ಇರ್ತೀರ, ಟಿವಿ ನೋಡ್ಕೊಂತ ಫುಡ್ ಎಕ್ಸರ್ಸೈಸ್ ಮಾಡಿ ಯಾರು ಬೇಡ ಅಂತಾರಲ್ವಾ. ಸೊ ಹೆಲ್ತ್ ಈಸ್ ಯುವರ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ವೈಯಕ್ತಿಕ ಜವಾಬ್ದಾರಿ ನಿಮ್ಮ ಆರೋಗ್ಯ ಅನ್ನೋದನ್ನ. ಇವೆಲ್ಲ ಸಿಂಪಲ್ ಎಕ್ಸರ್ಸೈಸ್ ಮಾಡಿ, ಸ್ಟ್ರಾಂಗ್ ಫಿಟ್ ಆಗಲಿ, ನೀವು ಬೀಳೋದು ಬೇಡ, ಅಥವಾ ತೋರಿಸೋದು ಬೇಡ, ಹೆಲ್ತಿ ಆಗಿರಿ. ಲೆಟ್ಸ್ ಬಿ ಆಲ್ ಹೆಲ್ತಿ. ಎಸ್ಪೆಷಲಿ ವಯಸ್ಸಾದ್ರೆ ವಿಡಿಯೋನ ದಯವಿಟ್ಟು ಫಾಲೋ ಮಾಡಿ. ವಾರಕ್ಕೆ 2-3 ಕೇಸ್ ಫ್ರ್ಯಾಕ್ಚರ್, 4 ಕೇಸ್ ನೋಡ್ತಾನೆ ಇರ್ತೀನಿ. ಹಾಗೆ ಆ ಥರ ಫ್ರ್ಯಾಕ್ಚರ್ ಆಗೋದು ಬೇಡ. ಎಲ್ಲರೂ ಎಲ್ಡರ್ಲಿ ಎಸ್ಪೆಷಲಿ ಇಲ್ವಾ, ನಮ್ಮ ತಂದೆ ತಾಯಿರು, ನಮ್ಮ ಮಾತಾ ಮಿತ್ರಗಳು, ಅಜ್ಜ ಅಜ್ಜಿದ್ರು ಹೆಲ್ತಿ ಆಗಲಿ, ಬಿದ್ದು ಫ್ರ್ಯಾಕ್ಚರ್ ಮಾಡಿ ಅವ್ರಿಗೂ ತೊಂದರೆ, ನೋಡ್ಕೊಳ್ಳೋ ತೊಂದರೆ, ಎಲ್ಲ ತೊಂದರೆ ಆಗೋದು ಬೇಡ. ಇಟ್ ಇಸ್ ಹ್ಯಾವ್ ಎನ್ ಹೆಲ್ತಿ ಲೈಫ್ ಆಗಿ ನಿಮ್ಮ ಪಾದಗಳನ್ನ ಸ್ಟ್ರಾಂಗ್ ಇಟ್ಕೊಳ್ಳಿ. ನೀವು ಬ್ಯಾಲೆನ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡಿ, ಬೀಳೋದು ಬೇಡ. ಆಲ್ ದ ಬೆಸ್ಟ್. ಇನ್ನೂ ಹೆಚ್ಚಿನ ವಿಡಿಯೋಗಳು ನೋಡ್ಬೇಕಾದ್ರೆ ಖಂಡಿತ ವಿಡಿಯೋನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ದಯವಿಟ್ಟು ಬಂಧು ಮಿತ್ರರಿಗೆ, ವಯಸ್ಸಾದವ್ರಿಗೆ ಎಲ್ಲ ವಿಡಿಯೋನ ಫಾಲೋ ಮಾಡಲಿ, ಅವ್ರು ಲೈಕ್ ಮಾಡಿ, ಶೇರ್ ಮಾಡಲಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಲಿ.